ಈ ಪ್ರೀತಿಲಿ ಬಿದ್ದು ಕೆಲವರ ಪರಿಸ್ಥಿತಿ ಇವತ್ತು ಹೆಂಗಾಗಿದೆ ಅಂದರೆ, ಪರಿಚಯದ ಹೊಸದ್ರಲ್ಲಿ ಅವರು ಪ್ರೀತಿಸೋ ವ್ಯಕ್ತಿ ಜೊತೆಗೆ ಎಷ್ಟು ನಗ್ನಗ್ತಾ ಖುಷಿಯಾಗಿದ್ರೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ಇವಾಗ ಅವರ ನಗು ಮತ್ತು ನೆಮ್ಮದಿನ ಕಳ್ಕೊಂಡು ಜೀವಂತ ಶವವಾಗಿ ಊಟ ನಿದ್ರೆನ ಸರಿಯಾಗಿ ಮಾಡದೆ ಕೊರಗ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಪ್ರೀತಿಸೋ ವ್ಯಕ್ತಿಗಳಲ್ಲಿ ಆಗುವಂಥ ಬದಲಾವಣೆಗಳು. ಅವ್ರು ಯಾರನ್ನ ಇಷ್ಟಪಟ್ಟಿರ್ತಾರಲ್ಲ ಅವರಲ್ಲಿ ಆಗುವಂಥ ಬದಲಾವಣೆಗಳು. ಏನು ಬದಲಾವಣೆ ಅದು? ಮೊದಲನೇದಾಗಿ ಸರಿಯಾಗಿ ಟೈಮ್ ಕೊಡದೇ ಇರೋದು, ಮುಂಚೆ ಥರ ಹಚ್ಕೊಂಡು ಮಾತಾಡದೇ ಇರೋದು. ಇಲ್ಲಿ ಮಾತಾಡ್ತಾ ಇರ್ತಾರೆ, ಅಲ್ಲಿ ಏನೋ ಮಾಡ್ತಾ ಇರ್ತಾರೆ, ಆದರೆ ಇವರು ಮನಸಾರೆ ಮಾತಾಡ್ಬೇಕಂತ ಅವ್ರ ಜೊತೆಗೆ ಇಷ್ಟಪಟ್ಟು ಮಾತಾಡ್ತಾ ಇರ್ತಾರೆ, ಅವರು ಮಾತಾಡಬೇಕಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಇದೆಲ್ಲ ಪರಿಚಯದ ಹೊಸದ್ರಲ್ಲಿ ಈ ಥರ ಇರಲ್ಲ. ತುಂಬಾ ಇಬ್ಬರು ಕೂಡ ಮನಸಾರೆ ಇಷ್ಟಪಟ್ಟು ಮಾತಾಡ್ತಾ ಇರ್ತಾರೆ, ಮಾತಾಡ್ಬೇಕಂತ ಇಬ್ರಿಗೂ ಕೂಡ ಇರುತ್ತೆ. ಆದರೆ ಕೆಲವು ದಿನಗಳ ನಂತರ ವ್ಯಕ್ತಿಗಳಲ್ಲಿ ಈ ಥರ ಬದಲಾವಣೆಗಳು ಬಂದಾಗ ಮಾತ್ರ ಒಂದು ವ್ಯಕ್ತಿಗೆ ಅದು ತುಂಬಾ ನೋವಾಗುತ್ತೆ. ಇಬ್ಬರಲ್ಲಿ ಒಬ್ಬರಿಗೆ ತುಂಬಾ ನೋವಾಗೋಕ್ಕೆ ಶುರುವಾಗುತ್ತೆ. ಯಾಕೆ ಇವರು ಬದಲಾಗ್ಬಿಟ್ರು? ಮುಂಚೆ ನಾವು ಎಷ್ಟು ಚೆನ್ನಾಗಿದ್ವಿ, ತುಂಬ ಟೈಮ್ ಕೊಡ್ತಾ ಇದ್ರು. ಆ ಗುಂಗಲ್ಲಿ ಆ ವ್ಯಕ್ತಿ ಬರ್ತಾ ಬರ್ತಾ ಏನು ಮಾಡುತ್ತೆ ಅಂತ ಅಂದರೆ, ನಿಮ್ಮ ಕಾಲ್ಗೋಸ್ಕರ ಏನೇ ಕೆಲಸ ಮಾಡ್ತಿದ್ರು ಕೂಡ ಫೋನ್ ನೋಡ್ತಾ ಇರುತ್ತೆ. ಆ ಕಡೆ ಕೆಲಸ ಮಾಡ್ತಾ ಇರುತ್ತೆ, ಈ ಕಡೆ ಫೋನ್ ನೋಡ್ತಾ ಇರುತ್ತೆ. ಕಾಲ್ ಮಾಡೋರೋ ಏನೋ, ಮೆಸೇಜ್ ಮಾಡೋರೋ ಏನೋ, ಎಲ್ಲ ಚೆಕ್ ಮಾಡಿಕೊಂಡು ಫೋನ್ನ ನೋಡ್ತಾ ಇರುತ್ತೆ. ಆ ವ್ಯಕ್ತಿ ಯಾವಾಗಲೂ ಫೋನ್ ಹಿಡಿತಾ ಇದೆ ಅಂದ ತಕ್ಷಣ ಫೋನಲ್ಲೇ ಏನೋ ಮಾಡ್ತಾ ಇದೆ ಅಂತಲ್ಲ, ನಿಮಗೋಸ್ಕರ ಕಾಯ್ತಾ ಇದೆ ಅಂತ ಅರ್ಥ. ದಯವಿಟ್ಟು ಕೂಡ ಹೇಳ್ತೀನಿ, ಅಷ್ಟೊಂದು ನಿಮ್ಮನ್ನು ಹಚ್ಕೊಂಡ ಮನಸ್ಸಿದೆ ಅಲ್ಲ, ಆ ವ್ಯಕ್ತಿಯ ಮನಸ್ಸು ಮಗುವಿಗೆ ಸಮಾನ. ಮಗುವಿನ ಥರ ಅದು ಕನ್ವರ್ಟ್ ಆಗಿಬಿಟ್ಟಿರುತ್ತೆ ನಿಮ್ಮ ಜೊತೆಗೆ. ನೀವೇ ಒಂದು ಜಗತ್ತಾಗ್ಬಿಟ್ಟಿರ್ತೀರ. ಸತ್ಯವಾಗ್ಲೂ ಆ ವ್ಯಕ್ತಿಗೆ ನೀವು ಬಿಟ್ಟರೆ ಬೇರೆ ಪ್ರಪಂಚನೂ ಗೊತ್ತಿರಲ್ಲ. ಯಾಕಂದರೆ ನೀವು ಇದ್ದೀರನ್ನೋ ಧೈರ್ಯದಿಂದ ಅದು ಬದುಕ್ತಾ ಇರುತ್ತೆ. ನೀವು ಯಾವುದ್ಯಾವುದೋ ಕಾರಣಗಳು ಬೇಡ, ನೀವು ಯಾವುದ್ಯಾವುದೋ ಕಾರಣಕ್ಕೆ ಬದಲಾಗಿ ಅವ್ರನ್ನ ಇಗ್ನೋರ್ ಮಾಡೋಕ್ಕೆ ಶುರು ಮಾಡಿದಾಗ ಖಂಡಿತವಾಗ್ಲೂ ಕೂಡ ಆ ವ್ಯಕ್ತಿ ಎಲ್ಲೋಗ್ಬೇಕು. ನಿಜ ಅಲ್ವಾ? ಪರಿಚಯದ ಹೊಸದ್ರಲ್ಲೇನೋ ತುಂಬ ಪ್ರೀತಿ ಕೊಟ್ರಿ, ಆದರೆ ಇವಾಗ ಯಾವುದ್ಯಾವುದೋ ಕಾರಣಗಳಿಗೆ ನೀವು ಆ ಥರ ಅವ್ರನ್ನ ಇಗ್ನೋರ್ ಮಾಡೋಕ್ಕೆ ಶುರು ಮಾಡಿದಾಗ ತಿನ್ನೋ ಊಟ ಕೂಡ ಅದು ನೆಮ್ಮದಿಯಿಂದ ತಿನ್ನಲ್ಲ, ಪ್ರೀತಿಯಿಂದ ತಿನ್ನಲ್ಲ. ಊಟ ಮಾಡ್ತಿದ್ರು ನಿಮ್ಮ ಕಾಲ್ಗೋಸ್ಕರ ವೆಯ್ಟ್ ಮಾಡುತ್ತೆ, ಏನೇ ಕೆಲಸ ಮಾಡ್ತಿದ್ರು ನಿಮ್ಮ ಕಾಲ್ಗೋಸ್ಕರ ವೆಯ್ಟ್ ಮಾಡುತ್ತೆ. ನೀವು ಮಾತಾಡಿದರೆ ಸಾಕು ಅಂತ ಕಾಯ್ತಾ ಇರುತ್ತೆ. ನೀವೇನೋ 5 ನಿಮಿಷ ಮಾತಾಡ್ತೀರ, ಕಟ್ ಮಾಡಿಬಿಡ್ತೀರ ಕೆಲಸ ಇದೆ ಅಂತ. ಆದರೆ ಆ ವ್ಯಕ್ತಿಯ ಮನಸ್ಸಿಗೆ ನೆಮ್ಮದಿ ಆಗಬೇಕಲ್ವಾ, ನೆಮ್ಮದಿ ಸಿಗಬೇಕಲ್ವಾ ನಿಮ್ಮ ಮಾತಿಂದ. ಇನ್ನೊಂದು ಹೇಳ್ತೀನಿ, ಇಷ್ಟ ಇಲ್ಲ ಅಂದರೆ ನೇರವಾಗಿ ಹೇಳ್ಬಿಡಿ ಅವ್ರಿಗೆ, ಏಯ್ ನನಗಿಷ್ಟ ಇಲ್ಲ, ನೀನು ಸಾಕಿನ್ಮೇಲೆ ಅಂತ ಹೇಳ್ಬಿಡಿ ನೇರವಾಗಿ. ಆದರೆ ಅದನ್ನು ಬಿಟ್ಟು ದಿನಾಲೂ ಜೊತೆಗಿದ್ದು ಇಗ್ನೋರ್ ಮಾಡ್ತಾ, ಮುಂಚೆ ಥರ ಇಲ್ಲದೆ ಏನೇನೋ ನೋವು ಕೊಡ್ತಾ, ದಯವಿಟ್ಟು ಕೂಡ ಅದಕ್ಕೆ ಚಿತ್ರಹಿಂಸೆ ಕೊಡಬೇಡಿ. ಈಗ ಆಲ್ರೆಡಿ ಜೀವಂತ ಶವವಾಗಿ ಬದುಕ್ತಾ ಇದ್ದಾರೆ ಎಷ್ಟೋ ಜನ. ಈ ಥರ ಯಾರೆಲ್ಲ ಮಾಡ್ತಾ ಇದ್ದೀರೋ ದಯವಿಟ್ಟು ಕೂಡ ಆ ಥರ ಮಾಡಬೇಡಿ. ಯಾಕಂದರೆ ತುಂಬಾ ಅದು ಪಾಪ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಂಬಿಸಿ ಜೊತೆಗಿದ್ದು ದಿನ ಬರೆ ಹೇಳ್ದಂಗೆ ನೀವು ಮಾಡುವಂಥ ಕೆಲಸ ಇದೆಲ್ಲ, ನಂಬಿಸಿ ಜೊತೆಗಿದ್ದು ದಿನ ಬರೆ ಹೇಳ್ದಂಗೆ ಅವ್ರಿಗೆ. ಸತ್ಯವಾಗ್ಲೂ ಇದು. ಯಾಕಂದರೆ ಕೆಲವ್ರು ಹಚ್ಕೊಂಡ್ಬಿಟ್ರೆ ತುಂಬಾ ಹಚ್ಕೊಂಡ್ಬಿಡ್ತಾರೆ, ಅವ್ರಿಗೆ ಬೇರೆ ಜಗತ್ತು ಗೊತ್ತಿರಲ್ಲ. ಮೊದಲನೇದಾಗಿ ಅಂಥವ್ರು ಪ್ರೀತಿಲಿ ಬೀಳಲ್ಲ, ಬಿದ್ದುಬಿಟ್ರೆ ನೀವೇ ಪ್ರಪಂಚ ಆಗ್ಬಿಟ್ಟಿರ್ತೀರ ಅವ್ರಿಗೆ. ಆದರೆ ನೀವು ಯಾವುದ್ಯಾವುದೋ ಕಾರಣಕ್ಕೆ ಅವ್ರನ್ನ ಇಗ್ನೋರ್ ಮಾಡೋಕ್ಕೆ ಶುರು ಮಾಡಿದಾಗ ಜೀವ ಎಲ್ಲೋಗ್ಬೇಕು? ನಿಮ್ಮನ್ನೇ ಎಲ್ಲ ಅಂತ ನಂಬಿಬಿಟ್ಟಿದೆ, ತುಂಬಾ ಹಚ್ಕೊಂಡ್ಬಿಟ್ಟಿದೆ, ಆಯಿತಾ? ಅದು ಊಟ ಮಾಡುತ್ತೋ ಇಲ್ವೋ, ನೀವು ಚೆನ್ನಾಗಿರ್ಬೇಕಂತ ಬಯಸೋ ಜೀವ ಆಗಿರುತ್ತೆ. ಆದರೆ ನೀವೇ ಅದನ್ನು ಇಗ್ನೋರ್ ಮಾಡಿದಾಗ ಆ ಜೀವ ಎಲ್ಲೋಗ್ಬೇಕು? ಸತ್ಯ ಅಲ್ವಾ? ಅದು ವಾಟ್ಸಪ್ ಬಂದರೂ ನಿಮ್ಮನ್ನೇ ಕಾಯುತ್ತೆ, ನಾರ್ಮಲ್ ಕಾಲಲ್ಲೂ ನಿಮ್ಮನ್ನೇ ಕಾಯುತ್ತೆ, ಮೆಸೇಜಲ್ಲೂ ನಿಮ್ಮನ್ನೇ ಕಾಯುತ್ತೆ ಅಂದಾಗ ನೀವು ಇಷ್ಟೊಂದು ಇಗ್ನೋರ್ ಮಾಡ್ತಾ ಹೋದಾಗ ಜೊತೆಗೆ ಆ ವ್ಯಕ್ತಿಗೆ ಬೇರೆ ಜನಗಳು ಸಿಗಲ್ಲ ಅಂತಲ್ಲ, ಖಂಡಿತವಾಗ್ಲೂ ಸಿಗ್ತಾರೆ. ಆದರೆ ಆ ವ್ಯಕ್ತಿಯ ಮನಸ್ಸಲ್ಲಿ ನಿಮಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಸ್ಥಾನ ಇಲ್ಲ ಅಂತ ಅರ್ಥ. ಆ ವ್ಯಕ್ತಿಯ ಮನಸ್ಸಲ್ಲಿ ನಿಮಗೆ ಮಾತ್ರ ಸ್ಥಾನ ಕೊಟ್ಟಿದ್ದಾರೆ ಅವರು, ಬೇರೆ ಯಾರು ಬೇಕಾಗಿಲ್ಲ ಅವ್ರಿಗೆ. ಯಾರೇ ಬರಲಿ, ಅಂಥ ದೊಡ್ಡವರೇ ಬರಲಿ, ಅಂದ ಚಂದ ನೋಡ್ಕೊಂಡು ಇಷ್ಟಪಡೋಂಥ ವ್ಯಕ್ತಿಗಳಾಗಿರಲ್ಲ ಕೆಲವರು ನಿಮಗೆ ಜಾಗ ಕೊಟ್ಟಿದ್ದಾರೆ ಅಂದರೆ ನೀವೇ ಶಾಶ್ವತ ಅವ್ರಿಗೆ. ನಿಮಗೆ ಮಾತ್ರ ಅವ್ರ ಮನಸ್ಸಲ್ಲಿ ಜಾಗ ಇರುತ್ತೆ. ಅದನ್ನು ಬಿಟ್ಟು ನೀವು ಈ ಥರ ಇಗ್ನೋರ್ ಮಾಡ್ತಾ ಹೋದಾಗ, ಮಾತಾಡೋದು ಕೂಡ ಸರಿಯಾಗಿ ಮಾತಾಡ್ದೇನೆ, ಅವ್ರ ಫೋನು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡ್ದೇನೆ, ಸರಿ ಬೀಜಿ ಆಗಿದ್ರೆ ಅರ್ಥ ಆಗುತ್ತೆ, ಬೀಜಿ ಆಗಿದ್ರೆ ಹೇಳ್ಬಿಡಿ ಬೀಜಿ ಆಗಿದ್ದೀನಿ ಆಯಿತು. ಆಮೇಲೆ ನೀವು ಮಾತಾಡಿ 1 ನಿಮಿಷ ಮಾತಾಡಿ ಅಥವಾ 10 ಸೆಕೆಂಡೇ ಮಾತಾಡಿ, ಆದರೆ ಪ್ರೀತಿಯಿಂದ ಮಾತಾಡಿ. ಒಂದೇ ಮಾತಾದರೂ ಮಾತಾಡಿ, 10 ಮಾತಾದರೂ ಆಡಿ, ಆದರೆ ಪ್ರೀತಿಯಿಂದ ಆಡಿ. ಆ ಜೀವ ಕೂಡ ಚೆನ್ನಾಗಿರ್ಬೇಕಲ್ವಾ? ಆ ಜೀವ ನಿಮ್ಗೇನು ಮಾಡಿದೆ? ಪ್ರೀತಿ ಬಯಸ್ತಾ ಇದೆ, ಬೇರೆ ಏನು ನಿಮಗೆ ಏನೂ ಕೇಳ್ತಾ ಇಲ್ವಲ್ಲ, ಪ್ರೀತಿ ಕೇಳ್ತಾ ಇದೆ. ಪ್ರೀತಿಯಿಂದ 2 ಮಾತುಗಳನ್ನ ಕೇಳ್ತಾ ಇದೆ ಅಂದಾಗ ಸಾಧ್ಯವಾದಷ್ಟು ಕೂಡ ಪ್ರೀತಿನ ಕೊಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾವತ್ತೂ ಕೂಡ ಆ ನೊಂದ ಜೀವಕ್ಕೆ ಬರೆ ಎಳೆಯುವಂಥ ಕೆಲಸವನ್ನು ಮಾಡಬೇಡಿ. ಯಾಕಂದರೆ ಆಲ್ರೆಡಿ ಹಚ್ಕೊಂಡ್ಬಿಟ್ಟಿದೆ, ಅದಕ್ಕೆ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಅದರ ಸ್ಥಾನದಲ್ಲಿ ನಿಂತ್ಕೊಂಡು ಸ್ವಲ್ಪ ಯೋಚನೆ ಮಾಡಿ ಅವ್ರ ಪ್ರೀತಿಗೆ ಅವರಿಗೆ ಸ್ವಲ್ಪ ಗೌರವ ಕೊಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಾನು ಹೇಳಿದ್ರಲ್ಲಿ ತಪ್ಪು ಅನಿಸಿದ್ರೆ ಕ್ಷಮೆ ಇರಲಿ. ಆದರೆ ನಾನು ಹೇಳೋದೇನಂತ ಅಂದರೆ ಆಲ್ರೆಡಿ ಹಚ್ಕೊಂಡ್ಬಿಟ್ಟಿದೆ,
ಮುಂಚೆ ನೀವು ಕೂಡ ತುಂಬಾ ಇಷ್ಟಪಟ್ಟಿದ್ದಕ್ಕೆ, ನೀವು ಕೂಡ ಒಪ್ಪಿಗೆ ಕೊಟ್ಟಿದ್ದಕ್ಕೆ ಅದು ನಿಮ್ಮ ಜೀವನದಲ್ಲಿದೆ, ನೀವು ಅದ್ರ ಜೀವನದಲ್ಲಿ ಬಂದಿದ್ದು ಅಲ್ವಾ. ಯಾರ ಜೀವನದಲ್ಲಿ ಬಂದರೆ ಅನ್ನೋದು ಮುಖ್ಯ ಅಲ್ಲ, ಇಬ್ಬರು ಒಪ್ಪಿಗೆಯಿಂದನೇ ಮುಂದುವರೆದಿದ್ದಲ್ವಾ. ಇಷ್ಟು ದಿನ ಮುಂದುವರೆದು ಯಾವುದೋ ಕಾರಣಗಳಿಗೆ ಇಗ್ನೋರ್ ಮಾಡೋಕ್ಕೆ ಶುರು ಮಾಡಬೇಡಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಜವಾದ ಪ್ರೀತಿನ ಯಾವತ್ತೂ ಕೂಡ ಕಳ್ಕೊಬೇಡಿ, ಜೊತೆಗಿದ್ದು ಬೆಲೆ ಕೊಟ್ಟು ಕಾಪಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.